ನನ್ನ ಹೆಸರು ಸೃಷ್ಟಿ ಪಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದಿನ ತರಗತಿಯಲ್ಲಿ ಪ್ರಜಾನಿಷ್ಠೆ ಅದರ ಪಾಠವನ್ನು ಬರೆದಿರುವಂಥವರು ಅವರ ಕೃತಿಕಾರರ ಪರಿಚಯ ನೋಡೋಣ. ಸಾಶಿ ಮರುಳಯ್ಯ, ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಇವರು ಸಾಮಾನ್ಯ ಶಕ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು. ಇವರು ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಎಂಬವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ಇವರ ತಂದೆ ಶಿವರುದ್ರಯ್ಯ ಹಾಗೂ ತಾಯಿ ಸಿದ್ದಮ್ಮ. ಇವರು ಸಾಮಾನ್ಯ ಶಕ 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ MA ಪದವಿಯನ್ನು ಮತ್ತು ಸಾಮಾನ್ಯ ಶಕ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತು ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದರು. ಸಾಮಾನ್ಯ ಶಕ 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಇವರು 1995ರಿಂದ 1998ರವರೆಗೆ ಕನ್ನಡ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಸೇವೆಯನ್ನು ಸಲ್ಲಿಸಿದರು. ಇವರು ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯವಾತಾಪಿ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇವರು ದಿನಾಂಕ 5/2/2016ರಂದು ವಿಧಿವಶರಾದರು. ಪ್ರಕೃತ ಪ್ರಜಾನಿಷ್ಠೆ ಎಂಬ ಗದ್ಯ ಪಾಠವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಪುಟ ಸಂಖ್ಯೆ 18ರಿಂದ 79ರವರೆಗೆ ಆಯ್ದು ನಿಗದಿಪಡಿಸಿದೆ. ಇಲ್ಲಿ ಕೃತಿಕಾರರ ಪರಿಚಯವನ್ನು ನಾನು ಮಾಡಿದ್ದೀನಿ. ಮುಂದಿನ ಪಾಠವನ್ನು ನನ್ನ ಸ್ನೇಹಿತೆ ಮಾಡ್ತಾರೆ. ನನ್ನ ಹೆಸರು ಅರ್ಚನಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಪಾಠ ಪ್ರಜಾನಿಷ್ಠೆ. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ಅದು ಕಿಸುರು ಎಂದರೆ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರು ಕಣ್ಣುಗಳು ಕಿಸಿರ. ಅಂದ್ರೆ ಅವ್ರ ಸಾಮ್ರಾಜ್ಯವನ್ನು ಕಂಡವರು ಅವ್ರ ಕೈಯಲ್ಲಿ ತಡ್ಕನಕ್ಕಾಗಲಿಲ್ಲ. ಅವರು ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲವನ್ನು ಬಡಿಯಬೇಕೆಂದು ಶತ್ರು ರಾಜ್ಯಗಳ ಅನೇಕರು ಆವರಿಸುತ್ತಿದ್ದರು. ಅಂದ್ರೆ ಅವ್ರದ್ದು ಸಾಮ್ರಾಜ್ಯ ಬಡಿಬೇಕು, ಅದು ನಮ್ದಾಗಬೇಕಂತವರು ಯಾವಾಗಲೂ ದ್ವೇಷ ಇಟ್ಕೊಂಡು ಇದನ್ನ ಮಾಡ್ತಿದ್ರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಪಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದರು. ಅಂದ್ರೆ ಆ ಸಾಮ್ರಾಜ್ಯದಲ್ಲಿ ಆದಿಯಮ ಎಂಬನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದರು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ ಅಖಂಡ ಭಾರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಶಾತಿ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದರು. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸಿ ಆದಿಯಮ ಎಂಬ ದೊರೆ ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದರು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರ ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಬೇಕು. ಅಂದ್ರೆ ಅವನೊಂದು ದೊಡ್ಡ ಯುದ್ಧಕ್ಕೆ ಪ್ರಯತ್ನ ಮಾಡಿದಾಗ ಗುಪ್ತಚಾರರಿಂದ ತಿಳಿದ ಹೊಯ್ಸಳ ಎಂಬ ರಾಜರು ಅವನ ಮೇಲೆ ಯುದ್ಧಕ್ಕೆ ಸನ್ನದ್ಧನಾಗಬೇಕಾಗಿತ್ತು. ಶಕವರ್ಷ 1038ನೇ ದುರ್ಮುಖಿನಾಮ ಸಂವತ್ಸರದ ಅಶ್ವಯುಜ ಯುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ್ರಯಾತ್ರೆ ಹೊರಟಿತು. ಮಳವಳ್ಳಿ ಮಡುಕೇತರೊಳಗೆ ಬಳಿಯ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ
ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಪಾಲಾಗಿ ಒಡೆಯಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜಯಕರ ಹಾಕಿತು. ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಅಂದ್ರೆ ತಲಕಾಡು ಸಾಮ್ರಾಜ್ಯ ಹೊಡೆದೋದ್ಮೇಲೆ ಅದನ್ನ ನಾವೇ ಲೂಟಿ ಮಾಡ್ಬೇಕಂತ ಅವರೆಲ್ಲ ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಎಚ್ಚರಿಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತವಾಗಿ ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಸೆರೆ ಸಿಕ್ಕಿ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸೋತು ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜನಿಗೆ ಹಿಂದಿರುಗೋಣ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು, ದಂಡಾಧೀಶ ತುಂಗದೇವರು ಅನುಮೋದಿಸಿದರು. ಇತ್ತ ರಾಜಧಾನಿಯಲ್ಲಿ ಸಂರಕ್ಷರಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತಲಾದೇವಿ. ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯುವರಾಜ ಕುಮಾರ ಉದಯಾದಿತ್ಯ. ಯುದ್ಧಕ್ಕೆ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು ದುಷ್ಟರು ತುಂಬಿ ಏಳುವುದು ಸಹಜ. ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲವೂ ಕೇಳಿ ಬರದಾಯಿತು. ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಚಾರರಿಂದ ತಿಳಿಯುತ್ತಿದ್ದಳು. ಆಗಾಗ ತಾನು ವೇಷ ಮರೆಸಿಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿ ಬರುತ್ತಿದ್ದಳು. ಒಮ್ಮೆ ತಾನು ಗಂಡುಳಿಗೆಯನ್ನುಟ್ಟು ಯುವರಾಜ ಕುಮಾರ ಉದಯಾದಿತ್ಯರನ್ನು ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವಕ್ಕೆ ಕುದುರೆ ಏರಿ ದ್ವಾರಸಮುದ್ರದ ದ್ವಾರದಿಂದ ಹೊರಟಳು. ರಾಜ್ಯದ ದಕ್ಷಿಣ ವಿಭಾಗವನ್ನು ವೀಕ್ಷಿಸುವ ಸಲುವಾಗಿ ಬೆಳ್ಗೋಳ ಬಣಾವರ ನಾಡುಗಳನ್ನು ದಾಟಿ ಅಂದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದಳು. ಅದರ ಹೆಸರು ಬನದಮ್ಮನ ಹಳ್ಳಿ. ಊರ ಆಚೆ ಬನಶಂಕರಿಯ ದೇವಾಲಯ ಭವ್ಯವಾಗಿ ಬೆಳಗುತ್ತಿತ್ತು. ಅವಳು ಬನದಮ್ಮನ ಹಳ್ಳಿ ಅಂತ ಒಂದು ಹಳ್ಳಿಗೆ ಬಂದು ಅಲ್ಲಿ ಊರಾಚೆ ಇದ್ದ ಬನಶಂಕರಿ ಅಮ್ಮ ದೇವಿಯು ಬೆಳಗುತ್ತಿತ್ತು. ಅಲ್ಲಿ ಹೋಗಿ ದೇವಿಗೆ ನಮಸ್ಕಾರ ಪಯಣವನ್ನು ಮುಂದುವರಿಸುವುದೆಂದು ಆಲೋಚಿಸಿ ಅಲ್ಲಿಗೆ ನಡೆದರು. ಆದರೆ ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ 100 ಜನರು ಒಂದು ಪಂಚಾಯಿತಿ ನಡೆದಿದ್ದು ಕಂಡು ಬಂತು. ಅಂದ್ರೆ ಅವಳು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಕಟ್ಟೆ ಇರ್ತದೆ, ಅಲ್ಲಿ 100 ಜನರ ಪಂಚಾಯಿತಿ ಇರ್ತದೆ, ಅಲ್ಲಿ ಅದನ್ನ ಅವಳು ಕಂಡಳು. ಯಾವುದೋ ಹಳ್ಳಿ ಜಗಳ ಇರಬೇಕೆಂದು ಅಂದುಕೊಂಡಳು ಶಾಂತಲೆ. ಅಂದ್ರೆ ಯಾವುದೋ ಹಳ್ಳಿ ಜಗಳ ಇರ್ಬೇಕು, ಅದು ಯಾವುದೋ ವಿಷಯದ ಸಮಾಚಾರ ಇರ್ಬೇಕಂತ ಅವಳು ಅಂದ್ಕೊಂಡ್ಳು. ಆದರೆ ಅದು ಜಗಳವಾಗಿರಲಿಲ್ಲ, ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬೇಡಲಾಗುತ್ತಿತ್ತು. ಅಂದ್ರೆ ಅದು ಜಗಳವಲ್ಲ, ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬೇಡುತ್ತಿದ್ದ ಅಂತ ಹೇಳಿ. ಪಂಚಾಯಿತಿಯ ಜನಸಮೂಹಕ್ಕೆ ಕಾಣಿಸಿದಂತೆ ದೂರದ ಇಬ್ಬೆಯ ಮರದ ಮರೆಯಲ್ಲಿ ನಿಂತು ಶಾಂತಲೆ ಮತ್ತೆ ಉದಯಾದಿತ್ಯರು ಅಲ್ಲಿ ನಡೆಯುತ್ತಿದ್ದ ನ್ಯಾಯ ವಿಚಾರಗಳು, ಅಂದ್ರೆ ಶಾಂತಲೆ ಉದಯಾದಿತ್ಯ ಅಲ್ಲಿ ಏನ್ ವಿಚಾರ ನಡೀತೈತೆ ಅಂತ ಅವರೆಲ್ಲ ಅಲ್ಲಿ ಆಲೋಚಿಸಿ ಮಾತಾಡ್ತಿದ್ರು. ಏನ್ರಪ್ಪ ದೈವದವರು ಏನ್ ಹೇಳ್ತೀರಿ ಹೇಳ್ರಿ, ಅಲ್ಲಿ ಪಂಚಾಯಿತಿ ಮಾಡ್ತಿದ್ರಲ್ಲ ಅಲ್ಲಿ ಒಬ್ನು ಹೇಳ್ತಾನೆ, ಏನ್ರಪ್ಪ ದೈವದವ್ರು ಏನ್ ಹೇಳ್ತೀರಿ ಹೇಳ್ರಿ ಅಂತ ಅಲ್ಲಿ ಊರಿನ ಹಿರಿಯರು ಕೇಳ್ತಾರೆ. ದೈವದವರು ಅಂದ್ರೆ ದೇವರದವರು. ಗಾದೆಯ ಮೇಲೆ ಕುಳಿತಿದ್ದ ದಪ್ಪ ಮೀಸೆಯ ಗೌಂಡ ಕೇತಮಲ್ಲ ನಾಯಕ ಅದೇ ಕಟ್ಟೆಯ ಮೇಲೆ ಕುಳಿತಿದ್ದ 10 ಜನರನ್ನು ಅಂದ್ರೆ ಅಲ್ಲಿ ನ್ಯಾಯ ಹೇಳ್ತಿದ್ದಂತ ಗೌಂಡ ಕೇತಮಲ್ಲ ಅಲ್ಲಿ 10 ಜನ ಕುಳಿತಿದ್ರಲ್ಲ ಅವ್ರನ್ನ ಕೇಳ್ತಾನೆ. ಎಲ್ಲರೂ ಮುಂಡಾಸುಗಳನ್ನು ಸುತ್ತಿಕೊಂಡರು.
ಏನು ತಾತ ಇವತ್ತಿನ ವಿಚಾರ ಅಂದ್ರೆ ಅವನು ಒಬ್ನು ಕೇಳ್ತಾನೆ, ಏನ್ ತಾತ ಇವತ್ತಿನ ವಿಚಾರ ಏನಂತ ಕೇಳ್ತಾನೆ. ಕೇತಮಲ್ಲನಾಯಕ ವಿಷಯವನ್ನು ವಿವರಿಸಿದ. ನೋಡಿ ಬೀರಣ್ಣ, ತನ್ನ ಮೂಡಲ ದಿಕ್ಕಿನಾಗಿರುವ ಹಳ್ಳಿ ಹೊಲನ ಈರಣ್ಣನಿಗೆ 108 ಒಂದಿಗೆ ಕೊಟ್ಟಿದ್ದ. 2 ವರ್ಷಗಳ ಹಿಂದೆ ಕ್ರಯಕ್ಕೆ ತಗೊಂಡು ಹೊಲದಾಗಿ ಉಳುಮೆ ಮಾಡುವಾಗ ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ತು. ಅಂದ್ರೆ ಈರಣ್ಣಿಗೆ 108 ಒಂದಿಗೆ ಕೊಟ್ಟಿದ್ದು. 2 ವರ್ಷ ಕೊಟ್ಟು ಹೊಲ ತಗೊಂಡಿರ್ತಾನೆ. ಅದ್ರಾಗ ಅವನು ಉಳುಮೆ ಮಾಡುವಾಗ ಅವನಿಗೆ ಒಂದು ಕೊಪ್ಪರಿಗೆ ಚಿನ್ನ ಸಿಕ್ಕುತ್ತೆ. ಈಗ ಇಲ್ಲೇ ಐತೆ ನೋಡ್ರಿ ಅಂತ ಅವನು ಹೇಳ್ತಾನೆ. ಈಗ ಇಲ್ಲೇ ಐತೆ ನೋಡ್ರಿ ಈ ಚಿನ್ನ ಅಂತ. ಒಂದು ತುಂಬಿದ ಕೊಪ್ಪರಿಗೆ ತೋರಿದ ಆ ನಾಯಕ ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣ ಮನೆಗೆ ಕೊಂಡೊಯ್ದು, ತಕಳಪ್ಪ, ಇದು ನಿನ್ನ ಕೊಟ್ಟ ಹೊಲದಾಗೆ ಸಿಕ್ಕಿತ್ತು. ಅಂದ್ರೆ ಅವನು ಪೂಜೆ ಮಾಡಿ ಬೀರಣ್ಣನ ಮನೆಗೆ ತಗೊಂಡು ಹೋಗ್ತಾನೆ. ಇದು ನೀನ್ ಕೊಟ್ಟಲ್ಲಪ್ಪ, ಇದು ನಿನಗೆ ಸಿಕ್ಕತ್ತೆ, ಇದು ನಿಂದೆ ತಗೊಳಪ್ಪ ಅಂತ ಕೊಡ್ತಾನೆ. ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸ್ತೈತೆ, ತಗೋ ಅಂದ. ಅಂದ್ರೆ ಯಾರೋ ನಿಮ್ಮ ಪೂರ್ವಜ ಅಂದ್ರೆ ನಿಮ್ಮ ಅಜ್ಜರು ನಿನಗಾಗಿ ಇಟ್ಟಿದ್ರಂತ ಕಾಣಿಸ್ತೈತೆ, ಇದನ್ನ ನೀನೇ ತಗೊಳಪ್ಪ. ಬೀರಣ್ಣ ಒಪ್ಪಲಿಲ್ಲ. ಅಂದ್ರೆ ಬೀರಣ್ಣವನು ಒಪ್ಪಲಿಲ್ಲ. ಅಲ್ಲವೇನಪ್ಪ ಬೀರಣ್ಣ ಕೇಳಿದ ಕೇತಮ್ಮ. ಹೌದು ಗೌಂಡಪ್ಪ, ಹೊಲ ಮಾರಿದ ಮ್ಯಾಗೆ, ಹಣ ಕೊಟ್ಟ ಮ್ಯಾಗೆ ಆ ನೆಲದ ಮೇಲೆ ನನಗೇನೈತೆ ಹಕ್ಕು? ಅವನು ಹೇಳ್ತಾನೆ ಕೇತಮ್ಮನಿಗೆ, ನಾನು ಒಪ್ಪಲಿಲ್ಲ, ಹೊಲ ಅವನಿಗೆ ಕೊಟ್ಟಾದ್ಮೇಲೆ ಅದ್ರ ಮೇಲೆ ನನಗೆ ಯಾವುದೇ ಅಧಿಕಾರ ಇಲ್ಲ, ಅದ್ರಲ್ಲಿ ಏನೇ ಸಿಕ್ಕರು ಅದು ಅವಂದೇ ಅಂತ. ಅದರಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆಯಂದೆ ತಾನೆ. ಅಂದ್ರೆ ಅದ್ರಿಗೆ ಏನೇ ಸಿಕ್ಕಿದ್ರು ಅದು ಹೊಲಂದೆ ಯಜಮಾನಂದೇ ಅಲ್ಲಪ್ಪ ಅಂತ ಅವನು ಹೇಳ್ತಾನೆ. ಆದರೆ ಅದಕ್ಕೆ ನಾನೊಪ್ಪಲಿಲ್ಲ ಗೌಂಡಪ್ಪ, ಅಂದ್ರೆ ಗೌಡಪ್ಪ ಅಂತಾನೆ. ಅದಕ್ಕೆ ನಾನು ಒಪ್ಪಲ್ಲಪ್ಪ. ಈರಣ್ಣ ಹೇಳಿದ, ನಾನು ಹಣ ಕೊಟ್ಟದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಒನ್ನಿಗಲ್ಲ. ಅಂದ್ರೆ ಅವನು ಹೇಳ್ತಾನೆ, ನಾನು ಕೊಟ್ಟದ್ದು ನೀವು ಹೊಲಕ್ ಮಾತ್ರ, ಅದ್ರಲ್ಲಿ ಸಿಗೋ ಒನ್ನಿಗಾಗ್ಲಿ ಅಲ್ಲಪ್ಪ ಅಂತಾನೆ. ಈ ಒಂದು ಬೀರಣ್ಣದ್ದೇ. ಯಾಕೆ ಅಂತೀರೋ, ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ. ಅಂದ್ರೆ ಈ ಹೊಲದಾಗ ಏನೇ ಸಿಕ್ಕರೋ ಅದು ಅವನ್ದು. ಯಾಕಂದ್ರೆ ಇದು ಅವ್ರ ಅಜ್ಜನ ಹೊಲ ಅಂತ ಹೇಳ್ತಾನೆ. ಏನು ಕಷ್ಟ ಬಂತೋ ಅಂತ ನನಗೆ ಮಾರಿದೆ. ಅಂದ್ರೆ ನನಗೆ ಏನು ಕಷ್ಟ ಬಂತು ಗೊತ್ತಿಲ್ಲಪ್ಪ, ನಾನು ಮಾರಿದೆ ಅಂತ ಅಂತಾರೆ. ಮಾರುವಾಗ ಅದರಾಗಿನ ಒಂದು ನಿಂದೆ ಅಂತ ಹೇಳಲಿಲ್ಲ. ಅಂದ್ರೆ ಅವ್ನು ಮಾರುವಾಗ ಅದ್ರಿಗೆ ಏನೇ ಸಿಕ್ಕಿರೋದು ನಿಂದೆ ಅಂತ ಹೇಳಲಿಲ್ಲ. ಅಂದಮೇಲೆ ಒಂದು ಅವನದ್ದೇ ಅಲ್ಲಪ್ಪ ಅಂತ, ಒಂದು ನಂದಲ್ಲಪ್ಪ ಅಂತ. ಅದ್ರಿಗೆ ಏನೇ ಸಿಕ್ಕರು, ನಾನು ಅವನಿಗೆ ಹೊಲ ಕೊಟ್ಟಾದ್ಮೇಲೆ ಅದು ಅದ್ರಿಗೆ ಏನೇ ಸಿಕ್ಕರು ನಂದಲ್ಲಪ್ಪ ಅಂತ ಹೇಳಿ ಅಂದೇಗಾಗತ್ತು. ತಾಂಬೂಲ ಉಗದ ಮೇಲೆ ಮತ್ತೆ ಎತ್ತಿ ಬಾಯಿಗೆ ಹಾಕೊಳ್ಳೋದು ಕೆಟ್ಟತನ ಬೇಡ. ಒಂದು ಹೊಲ ಕೊಂಡುಕೊಂಡ ಈರಣ್ಣದ್ದೇ. ಅಂದ್ರೆ ಅದ್ರಿಗೆ ಏನೇ ಸಿಕ್ಕರು ನಂದಲ್ಲ, ಅದ್ರಿಗೆ ಅವ್ನು ಕೊಂಡ್ಕೊಂಡಿರ್ತಾನಲ್ಲ ಅವಂದೇ ಅಂತ ಹೇಳ್ತಾನೆ. ಅವನು ತಗೊಳ್ಳೋ ಹಂಗೆ ಮಾಡಿ ಉಪಕಾರ ಮಾಡಬೇಕು ದೈವದವರು ಎಂದು ಬೀರಣ್ಣ ಹೇಳ್ತಾನೆ. ಆದ್ರೆ ಬೀರಣ್ಣ ಹೇಳ್ತಾನೆ ಅದ್ರಾಗೆ ಅವಂದೇ ಅದು ಅಂತಂತ ದೈವದವರಿಗೆ ಹೇಳ್ತಾರೆ. ಕಟ್ಟೆಯ ಮೇಲಿದ್ದ ದೈವದವರಿಗೆ ಏನು ತೋಚಲಿಲ್ಲ. ಕಡೆ ಅಂದ್ರೆ ಕುತ್ಕೊಂಡಿರೋ ಊರಿನ ಹಿರಿಯರಿಗೆ ಅವ್ರಿಗೆ ಏನು ತೋಚಲಿಲ್ಲ, ಯಾರಿಗೆ ಹೆಂಗ್ ಕೊಡ್ಬೇಕಂತ. ಕಡೆಗೆ ಮುಖ್ಯಸ್ಥನಾದ ಕೇತಮಲ್ಲ ಹೇಳಿದ. ಅಂದ್ರೆ ಅಲ್ಲಿ ನ್ಯಾಯ ಕೊಡ್ತಿದ್ನಲ್ಲ ಅವನು ಹೇಳಿದ, ಹೋಗ್ಲಿ ಬಿಡಿ, ಇಬ್ಬರಿಗೂ ಬೇಡವಾದವನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರ. ಅಂದ್ರೆ ಇಬ್ಬರಿಗೂ ಬೇಡ, ನಿನಗೂ ಬೇಡ ನಿನಗೂ ಬೇಡ ಅಂದ್ರೆ ಇದು ರಾಜ್ಯಕ್ಕೆ ಸೇರಲಿ ಅಂತ ಹೇಳ್ತಾನೆ. ಅಂದ ಕೂಡಲೇ ಮರದ ಮರೆಯಲ್ಲಿದ್ದ ಶಾಂತಲೆ ಮುಂದೆ ಬಂದು, ಅಂದ್ರೆ ಒಂದ್ ಮರದ ಈ ಕಡೆ ಶಾಂತಲೆ ನಿಂತ್ಕೊಂಡಿರ್ತಾಳಲ್ಲ ಅವಳು ಬಂತಾಳೆ. ಕೊಡೋದು ಕೂಡೋದು ಎಂದು ಕೂಗಿದಳು. ಎಲ್ಲರೂ ಅತ್ತ ಕಣ್ಣು ಹಾಸಿದರು. ಗಂಡು ವೇಷದ ಶಾಂತಲೆ ಮತ್ತು ಉದಯಾದಿತ್ಯರು ಪಂಚಾಯಿತಿಯರ ಕಡೆಗೆ ಬರುತ್ತಿದ್ದು ಕಾಣಿಸಿದ. ಅಂದ್ರೆ ಅವನು ಬೇಡ ಅಂತ ಅವಳು ಹೋಗ್ತಾಳೆ. ಅಲ್ಲಿ ಊರಿನ ಹಿರಿಯರೆಲ್ಲ, ಊರಿನ ಗ್ರಾಮಸ್ಥರೆಲ್ಲ ಅವಳನ್ನ ನೋಡ್ತಾರೆ. ಗಂಡುಡಿಗೆಯನ್ನು ಹುಟ್ಟಿದ್ದ ಶಾಂತಲೆಯು ಅವರ ಗಂಡಸತೆಯೇ ಭಾವಿಸಿದ್ದಳು. ಅಂದ್ರೆ ಅವಳು ಗಂಡಿನ ವೇಷ ಹಾಕೊಂಡಿರ್ತಾರಲ್ಲ ಊರಿನ ಜನಗಳೆಲ್ಲ ಅವಳು ಗಂಡು ಮಗಳಂತ ಅಂದ್ಕೊಳ್ತಾರೆ. ಅವರ ದೇಹ ಸೌಂದರ್ಯವನ್ನು ನೋಡಿ ಎಲ್ಲರಿಗೂ ಸಂತಸವಾಗಿತ್ತು. ಅವರನ್ನು ಮಾತಾಡಿಸಬೇಕು ಎನ್ನಿಸಿತು. ಅಂದ್ರೆ ಅವಳು ನೋಡಿ ಇವಳು ಏನೋ ಇದು ಅಂತ ಅವಳನ್ನೆಲ್ಲರೂ ಮಾತಾಡ್ಸಕ್ಕಂತ ಹೋಗ್ತೀವಿ. ಕೇತಮ್ಮನ್ನ ಕೇಳಿದ್ರು, ನೀವು ಯಾರೇ ಆಗಿರಿ, ಆದರೆ ನೀವು ಈ ಒಂದು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ. ಯಾಕೆ ಅಂದ್ರೆ ನೀವು ಯಾರೇ ಆಗಿರಿ, ನೀವೇನೇ ಆಗಿರಲಿ, ಈ ಕೊಪ್ಪರಿಗೆ ಚಿನ್ನ ರಾಜ್ಯಕ್ಕೆ ಯಾಕೆ ಸೇರಬಾರ್ದು ಅಂತ ಕೇಳ್ತಾರೆ.
ತಾತ ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅವರ ಬೆವರಿನ ಫಲವೂ ಅಲ್ಲ, ಇದು ಪ್ರಜೆಗಳ ಬೆವರಿನ ಫಲ. ಅಂದ್ರೆ ತಾತ ಇದು ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟನ ದುಡಿಮೆಯಲ್ಲ, ಅವನ ಬೆವರಿನ ಫಲವೂ ಅಲ್ಲ, ಇದು ಪ್ರಜೆಗಳ ಬೆವರಿನ ಫಲ ಅಂತ ಹೇಳ್ತಾರೆ. ಹೌದು, ಈ ಒಂದು ಪ್ರಜೆಗಳದ್ದು. ಹಾಗಾದರೆ ಪ್ರಜೆಗಳು ಯಾರೊಬ್ಬರು ಅಂದ್ರೆ ಈ ಒಂದು ಪ್ರಜೆಗಳದ್ದು, ಆ ಪ್ರಜೆಗಳು ಯಾರಂತ ಕೇಳ್ತಾರೆ ಎಂದು ಪ್ರಶ್ನೆ ಹಾಕಿದ. ಶಾಂತಲಿ ಉತ್ತರಿಸದಾದಳು. ಕೇತಮಲ್ಲನೇ ಮುಂದುವರಿಸಿದ. ಏನು ನನ್ನಪ್ಪ, ನಾವೆಲ್ಲ ಹೊಯ್ಸಳೇಶ್ವರ ಮಕ್ಕಳವೆನ್ನಪ್ಪ. ಮಕ್ಕಳ ದುಡಿಮೆ ತಂದೆಯಲ್ಲವಲ್ಲವೇ? ಅಂದ್ರೆ ನಾವೆಲ್ಲ ಹೊಯ್ಸಳೇಶ್ವರ ಮಕ್ಕಳು, ಅಂದ್ರೆ ಮಕ್ಕಳ ದುಡ್ಡು ತಂದೆಯಲ್ಲದೆ ಅಂತ ಅವಳು ಹೇಳ್ತಾರೆ. ಹೋಗಲಿ, ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಅಂದ್ರೆ ಈ ಊರಿನ ಹಣ ಈ ಊರಿಗೆ ಹೋಗ್ಲಿ ಅಂತ ಹೇಳ್ತಾರೆ. ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ, ಅಂದ್ರೆ ಅಷ್ಟು ಸ್ವಾರ್ಥ ನಿನಗೆ ಯಾಕೆ ಅಂತ ಕೇಳ್ತಾರೆ. ನಾರಾಯಣಂತಹ ಮಹಾರಾಜರು, ಲಕ್ಷ್ಮಿಯಂತಹ ಮಹಾರಾಣಿ ಇರುವಾಗ ನಮಗೆ ಹಣಕ್ಕೆ ಕೊರತೆಯೇ ನಮ್ಮೂರಿಗೆ ಯಾವುದು ಈಗ ಬೇಡ. ನಾವು ಒಂದರ್ಥದಲ್ಲಿ ದುಷ್ಟ, ಅಂದ್ರೆ ನಾರಾಯಣಂತಹ ಮಹಾರಾಜರು, ಲಕ್ಷ್ಮಿಯಂತಹ ಮಹಾರಾಣಿ ಇಷ್ಟೇ ಸಾಕು ನಮಗೆ, ಯಾಕೆ ಒಬ್ಬರಿಗೂ ಚಿನ್ನವೂ ಬೇಡ. ಏನಾದರೂ ಊರಿಗೆ ಬೇಕಾದರೆ ನಾವೇ ಮಾಡ್ಕೊಳ್ತೀವಿ. ಇದು ದೊರೆಯ ಹಣ, ದೊರೆಯ ಕ್ಷೇಮಕ್ಕೆ ಮೀಸಲು. ಅಂದ್ರೆ ಇದು ದೊರೆಯ ಹಣ, ಅವ್ರ ಕ್ಷೇಮಕ್ಕೆ ಮೀಸಲು ಅಂತ ಅವ್ರು ಹೇಳ್ತಾರೆ. ಕೇತಮ್ಮನ ಮಾತು ಕೇಳಿ ಅಣ್ಣಗಳಿಗ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟೋ, ಅಂದ್ರೆ ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಎಷ್ಟೋ ಅದೃಷ್ಟವಂತ ಇರಬಹುದು. ಅಂತ ರಾಜ ರಾಣಿಯನ್ನು ಪಡೆದ ನಾವು ಪುಣ್ಯವಂತರು ಅಂತ ಕೇತಮ್ಮ. ಅಂದ್ರೆ ಅಂತ ರಾಜ ರಾಣಿ ಅಥವಾ ಅವ್ರನ್ನ ಪಡೆದ ನಾವು ಪುಣ್ಯವಂತರು ಅಂತ ಹೇಳ್ತಾರೆ ಕೇತಮ್ಮರು. ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡ ನಾವು ಪುಣ್ಯವಂತರು ಎಂದು ಮುಂದೆ ಬಂದ ಉದಯಾದಿತ್ಯ ಎಲ್ಲರೂ ಅಚ್ಚರಿಗೊಳ್ಳುವಂತೆ ನುಡಿದ. ಅಂದ್ರೆ ಮುಂದೆ ಉದಯಾದಿತ್ಯ ಇರ್ತಾನಲ್ಲ, ಅವನು ಮುಂದೆ ಬಂದು ಎಲ್ಲರಿಗೂ ಕೇಳಂತೆ ಮಾತಾಡ್ತಾರೆ. ಅಣ್ಣಗಳಿಗ, ಇವರು ಯಾರೆಂದು ತಿಳಿದಿರಿ? ಇವರೇ ನಮ್ಮ ಭಾಗ್ಯ ದೇವತೆ ಶಾಂತಲೆ ದೇವಿಯವರು. ಗಂಡುಡಿಗೆಯಲ್ಲಿದ್ದರಿಂದ ನಿಮಗೆ ಗೊತ್ತು ಗುರುತಿಸಲಾಗಲಿಲ್ಲ ನೋಡಿ. ಅಂದ್ರೆ ಅವ್ರು ಮುಂದೆ ಬಂದು ಹೇಳ್ತಾನೆ, ಇವ್ರು ಯಾರು ಅನ್ಕೊಂಡಿರಿ, ಇವರೇ ನಿಮ್ ಭಾಗ್ಯವಂತ ಶಾಂತಲೆ ದೇವಿ ಅಂತ ಗಂಡುಡಿಗೆ ಹುಟ್ಟಿರ್ತಾರೆ, ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ ಅಂತ ಅವರು ಹೇಳ್ತಾರೆ. ಏನು ಶಾಂತಲೆಯ ತಲೆಯ ಮೇಲಿನ ಮುಂಡಾಸು ತೆಗೆದು ಅಂಟಿಕೊಂಡಿದ್ದ ಮೀಸೆಯನ್ನು ತೆಗೆದಳು ಶಾಂತಲೆ. ಅಂದ್ರೆ ಅವಳು ತಲೆಗೆ ಸುತ್ಕೊಂಡಿರ್ತಾಳ ಪೇಟ ಅಂತಕ್ಕೂ ಅವಳು ಮೀಸೆ ಅಂಟಿಸಿರ್ತಾಳ ಅಂತ ತೆಗಿತಾಳೆ. ಆ ಬರದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಕುಳಿತು. ಅಂದ್ರೆ ರಾಣಿ ಬಂದೇಟಿಗೆ ಅವರಿಗೆ ಸ್ವರ್ಗ ಅನ್ನೋದು ಒಂದೇ ಮೆಟ್ಟಿಲಲ್ಲಿ ಮುಡಿಯಿತು. ಅವರ ಆನಂದಕ್ಕೆ ಪಾರವೇ ಇಲ್ಲವಾಯಿತು. ಅಂದ್ರೆ ಅವರ ಆನಂದಕ್ಕೆ ಪಾರವೇ ಇಲ್ಲದಂತಾಯ್ತು. ಎಲ್ಲರೂ ಕಟ್ಟೆಯಿಂದ ಧುಮುಕಿ ಉದ್ದಕ್ಕೆ ನೆಲದ ಮೇಲೆ ಅಡ್ಡು ಬಿದ್ದರು. ಅಂದ್ರೆ ಎಲ್ಲ ಕಟ್ಟೆ ಮೇಲೆಲ್ಲ ಊರಿನ ಹಿರಿಯರು ಎಲ್ಲ ಕೂತಂದ್ರೆ ಅವರೆಲ್ಲ ಕೆಳಗಿಳಿದು ಅಡ್ಡು ಬಿದ್ದರು. ದೇವಾಲಯದ ಒಳಭಾಗದಲ್ಲಿ ಪಂಚಾಯಿತಿ ನೋಡಲು ಬಂದಿದ್ದ ಹೆಂಗಳೆಯರು ಓಡಿ ಬಂದು ಶಾಂತಲೆಯನ್ನು ಸುತ್ತುಗಟ್ಟಿದ್ರು. ಅಂದ್ರೆ ಅಲ್ಲಿ ದೇವಸ್ಥಾನದೊಳಗೆ ಕೂತ್ಕೊಂಡ್ರಲ್ಲ, ಅವರೆಲ್ಲ ಹೆಣ್ಮಕ್ಳು ಓಡ್ ಬಂದು ಶಾಂತಲಿ ಸುತ್ತಲೂ ನಿಂತ್ಕೊಂಡ್ರು. ಅವಳನ್ನು ಮಾತನಾಡಿಸಿ ಮುಕ್ತಿ ಪಡೆದಷ್ಟು ಸಂತೋಷವಾಯಿತು. ಅವಳ ಪಾದಗಳನ್ನು ಮುಟ್ಟಿ ಕಣ್ಣುಗಳಿಗೆ ಒತ್ತಿಕೊಂಡರು. ಅಂದ್ರೆ ಅವಳ ಪಾದಗಳನ್ನೆಲ್ಲ ಮುಟ್ಟಿ ಒಳ್ಳೆದಾಗಲೆಲ್ಲ ಕಣ್ಣಿಗೆ ಮುಟ್ಟಿದ್ರು. ಅವಳು ಹೆಜ್ಜೆ ಇಟ್ಟ ಸ್ಥಳದ ಗೂಳನ್ನು ತೆಗೆದು ನೆತ್ತಿಯಲ್ಲಿ ಧರಿಸಿದಳು. ಶಾಂತಲಿ ಎಷ್ಟು ತಡೆದರೂ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲೇ ಇಲ್ಲ. ಕಡೆಗೆ ಉದಯಾದಿತ್ಯ ಬಹು ಪ್ರಯಾಸದಿಂದ ತಡೆಯಬೇಕಾಯಿತು. ಎಲ್ಲ ದೈವದವರು ಆ ಒಂದನ್ನು ಬೊಕ್ಕಸಕ್ಕೆ ಒಪ್ಪಿಸಿಕೊಳ್ಳದ ಹೊರತು ಮಹಾರಾಣಿಯವರ ಮತ್ತು ಯುವರಾಜರ ಪಾದಗಳನ್ನು ಬಿಡುವುದಿಲ್ಲ ಎಂದು ಹಠ ಅದು ಬೊಕ್ಕಸಕ್ಕೆ ಸೇರ್ಬೇಕಂತ ಅವರು ಅವಳ ಪಾದನೆ ಬಿಡಲಿಲ್ಲ, ಹಂಗೆ ಹಠ ಮಾಡಿದರು. ಅಣ್ಣಂದಿರ, ತಾಯಂದಿರೇ, ಇದೋ ಈ ಒಂದನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ. ಇದು ದೈವದ ದುಡ್ಡು, ದೈವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದದ್ದು ಧರ್ಮ. ಅಂದ್ರೆ ಇದು ಬೊಕ್ಕಸಕ್ಕೆ ಬೇಡ, ಇದು ದೇವರಿಂದು, ದೇವರ ಕಾರ್ಯಕ್ಕೆ ಉಪಯೋಗವಾಗಲಿ ಅಂತ ಹೇಳ್ತಾರೆ. ಕೇಳಿ ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ.
ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕೆಂದು. ಅಂದ್ರೆ ಈ ದುಡ್ಡಿನಿಂದ ಯಾರಿಗೂ ಬೇಡ, ಇದರಿಂದ ಒಂದು